ಮತ್ತೊಂದು ಕಡೆ ಕಾಲೇಜ್ಗಳು ಓಪನ್ ಆಗೋದಕ್ಕೇನೋ ಗ್ರೀನ್ ಸಿಗ್ನಲ್ ಸಿಕ್ಕಾದ್ರೂ ಕೂಡ ಶಾಲೆಗಳು ಓಪನ್ ಮಾಡೋದಕ್ಕೂ ಕೂಡ ಸರ್ಕಾರ ಪ್ಲಾನ್ ಮಾಡ್ಕೊಳ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾಲೇಜ್ ಅಂತ ಅಂದರೆ ಪದವಿ ಜೊತೆಗೆ ಸ್ನಾತಕೋತ್ತರದ ವಿಚಾರವಾಗಿ ಈಗ ಸರ್ಕಾರ ನಿರ್ಧಾರ ತೆಗೆದುಕೊಂಡಿರೋದು. ಮತ್ತೊಂದು ಕಡೆ ಶಾಲೆಗಳ ವಿಚಾರವಾಗಿಯೂ ಕೂಡ ಈಗ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ಸದ್ಯಕ್ಕೆ ಈ ತತ್ಕ್ಷಣಕ್ಕೆ ಶಾಲೆಯನ್ನು ತೆರೆಯದೇ ಹೋದರೂ ಕೂಡ ಹಂತ ಹಂತವಾಗಿ ಸ್ಕೂಲ್ಗಳ ಬಾಗಿಲು ಓಪನ್ ಮಾಡೋದಕ್ಕೆ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ಹೇಗೆ ಯೋಜನೆಯನ್ನು ರೂಪಿಸ್ತಾ ಇದೆ ಬನ್ನಿ ನೋಡೋಣ. ಕೊರೋನಾ ಆರ್ಭಟದ ಮಧ್ಯೆ ಶಾಲೆ ಆರಂಭ ಆಗುತ್ತಾ? ದೇಶದ 4 ರಾಜ್ಯಗಳಲ್ಲಿ ಈಗಾಗಲೇ ಶಾಲಾ ಕಾಲೇಜುಗಳು ಆರಂಭ ಆಗಿದೆ. ನವೆಂಬರ್ ಮೊದಲು ಅಥವಾ 2ನೇ ವಾರದಲ್ಲಿ ಸಿಎಂ ಜೊತೆ ಮತ್ತೆ ಚರ್ಚೆ ಆಗುತ್ತೆ. ಶಾಲೆ ಆರಂಭಕ್ಕೆ ರಾಜ್ಯದ ಗ್ರೀನ್ ಸಿಗ್ನಲ್ ಸಿಗುತ್ತಾ ರಾಜ್ಯ ಸರ್ಕಾರದ್ದು? ಯಾವುದೇ ಕಾರಣಕ್ಕೆ ಸ್ಕೂಲ್ಗಳನ್ನು ತೆಗಿಬೇಡಿ, ನವೆಂಬರ್ ತೆಗಿಬೇಡಿ, ಎಲ್ಲ ವ್ಯಾಕ್ಸಿನೇಷನ್ ಬರೋವರೆಗೆ ತೆಗಿಯಕ್ಕೆ ಹೋಗ್ಬೇಡಿ. ಬರೋಬ್ಬರಿ 8 ತಿಂಗಳ ನಂತರ ಕಾಲೇಜು ಓಪನ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಈಗ ಮುಂದಿರೋ ಪ್ರಶ್ನೆ, ಸ್ಕೂಲ್ ಓಪನ್ ಯಾವಾಗ? ಕಾಲೇಜ್ ಓಪನ್ಗೆ ಮುಹೂರ್ತ ಫಿಕ್ಸ್ ಆಗ್ತಿದ್ದಂತೆ ಪೋಷಕರಲ್ಲೂ ಹಲವು ಪ್ರಶ್ನೆಗಳು ಮೂಡಿವೆ. ಶಾಲೆ ಆರಂಭ ಮಾಡಿದ್ರೆ ಮಕ್ಕಳನ್ನ ಹ್ಯಾಕ್ ಕಳಿಸೋದು? ಡಿಸೆಂಬರ್ನಲ್ಲಿ ಶಾಲೆ ಓಪನ್ ಮಾಡ್ತಾರಾ ಅನ್ನೋ ಜಿಜ್ಞಾಸೆಗೆ ಸಿಲುಕಿದ್ದಾರೆ. ಡಿಸೆಂಬರ್ನಲ್ಲಿ ಓಪನ್ ಆಗುತ್ತಾ ಸ್ಕೂಲ್? ಹಂತ ಹಂತವಾಗಿ ಶಾಲೆ ತೆರೆಯಲು ಸರ್ಕಾರ ಸಿದ್ಧತೆ. ಕೊರೋನಾ ಕಂಟ್ರೋಲ್ಗೆ ಬರ್ತಿಲ್ಲ. ಈ ಮಧ್ಯೆ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ ಅಂತ ಶಾಲೆ ಆರಂಭಕ್ಕೆ ವಿರೋಧ ವ್ಯಕ್ತವಾಗಿತ್ತು. ಇದಕ್ಕಾಗಿಯೇ ಮನೆ ಪಾಠ, ವಿದ್ಯಾಗಮ, ಆನ್ಲೈನ್ ಶಿಕ್ಷಣ ನೀಡಲಾಗ್ತಿತ್ತು. ಆದರೆ ವಿದ್ಯಾಗಮದಲ್ಲಿ ಶಿಕ್ಷಕರಿಗೆ ಸಂಚಕಾರವಾಗಿ ಸ್ಥಗಿತಗೊಳಿಸಲಾಯಿತು. ಆನ್ಲೈನ್ ಶಿಕ್ಷಣ ಎಲ್ಲರಿಗೂ ಕೈಗೆಟುಕುವಂತಿರಲಿಲ್ಲ. ಹೀಗಾಗಿಯೇ ಸಮಯ ಕಳೆದಂತೆ ಶಾಲೆಗಳನ್ನು ಆರಂಭಿಸಲು ಸರ್ಕಾರ ಯೋಜನೆ ಸಿದ್ಧಪಡಿಸುತ್ತಿದೆ. ಮುಂದಿನ ತಿಂಗಳು ಕಾಲೇಜು ಓಪನ್ ಆಗ್ತಾ ಇದ್ದಾವೆ. ಆದ್ರೆ ಸದ್ಯ ಎಲ್ಲರನ್ನ ಕಾಡ್ತಾ ಇರುವಂತಹ ಪ್ರಶ್ನೆ, ಶಾಲೆ ಯಾವಾಗ ಓಪನ್ ಆಗ್ತವೆ ಅಂತ ಹೇಳಿ. ಶಿಕ್ಷಣ ಸಚಿವರೇನೋ ಶಾಲೆಗಳನ್ನ ಓಪನ್ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಆತುರ ಇಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಇದೆಲ್ಲದರ ಮಧ್ಯದಲ್ಲೇ ಡಿಸೆಂಬರ್ನಲ್ಲಿ ಶಾಲೆಗಳು ಓಪನ್ ಆಗುವಂತಹ ಸಾಧ್ಯತೆಯೇ ಹೆಚ್ಚಿದೆ. ಹಾಗಿದ್ರೆ ಆ ಸಾಧ್ಯತೆಗಳು ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ದೇಶದ 4 ರಾಜ್ಯಗಳಲ್ಲಿ ಶಾಲೆ ಓಪನ್. ಇತರೆ ರಾಜ್ಯಗಳ ಫಲಿತಾಂಶ ಆಧರಿಸಿ ರಾಜ್ಯದಲ್ಲೂ ಪ್ಲಾನ್. ದೇಶದ 4 ರಾಜ್ಯಗಳು ಅಂದ್ರೆ ಪಂಜಾಬ್, ಉತ್ತರ ಪ್ರದೇಶ, ಸಿಕ್ಕಿಂ ಮತ್ತು ಹಿಮಾಚಲ ಪ್ರದೇಶಗಳಲ್ಲಿ ಈಗಾಗಲೇ ಶಾಲೆಗಳು ಓಪನ್ ಆಗಿವೆ. ಆಂಧ್ರ ಪ್ರದೇಶದಲ್ಲೂ ನವೆಂಬರ್ 2ರಿಂದ ಶಿಕ್ಷಣ ದೇಗುಲದ ಬಾಗಿಲು ತೆರೀತಾ ಇದೆ. ಈ ರಾಜ್ಯಗಳ ಪರಿಸ್ಥಿತಿ ಆಧರಿಸಿ ಕರ್ನಾಟಕದಲ್ಲೂ ಶಾಲೆ ತೆರೆಯಲು ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಇದಕ್ಕಾಗಿ ನವೆಂಬರ್ ಮೊದಲ ಅಥವಾ 2ನೇ ವಾರದಲ್ಲಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಸಭೆ ನಡೆಸಲಿದ್ದಾರೆ. ಶಿಕ್ಷಣ ತಜ್ಞರು, ಆರೋಗ್ಯ ತಜ್ಞರ ಜೊತೆ ಸಿಎಂ ಚರ್ಚಿಸಲಿದ್ದಾರೆ. ತಜ್ಞರ ಸಲಹೆಯನ್ನಾಧರಿಸಿ ಶಾಲೆ ಆರಂಭಕ್ಕೆ ಡೇಟ್ ಫಿಕ್ಸ್ ಮಾಡುವ ಸಾಧ್ಯತೆ ಇದೆ. ಅಂದಹಾಗೆ ಇವತ್ತು ನಡೆದ ಸಿಎಂ ನೇತೃತ್ವದ ಸಭೆಯಲ್ಲಿ 1ನೇ ಹಂತ ಅಂದ್ರೆ ನವೆಂಬರ್ 17ರಿಂದ ಕಾಲೇಜು ತೆರೆಯಲು ಗ್ರೀನ್ ಸಿಗ್ನಲ್ ನೀಡಲಾಗಿದೆ. 1ನೇ ಹಂತದಲ್ಲಿ ಸಕ್ಸಸ್ ಆದ್ರೆ 2ನೇ ಹಂತದಲ್ಲಿ 9ರಿಂದ ದ್ವಿತೀಯ PU ತರಗತಿಗಳು ಆರಂಭಿಸುವ ಸಾಧ್ಯತೆ ಇದೆ. ಅದೇ ರೀತಿ 3ನೇ ಹಂತದಲ್ಲಿ 1ರಿಂದ 8ನೇ ತರಗತಿವರೆಗೂ ಶಾಲೆಗಳು ತೆರೆಯಲು ಚಿಂತಿಸಲಾಗಿದೆ. ಆದ್ರೆ ಕೊರೋನಾ ಕಂಟ್ರೋಲ್ಗೆ ಬಂದ್ರಷ್ಟೇ 4ನೇ ಹಂತದಲ್ಲಿ LKG ಮತ್ತು UKG ಆರಂಭವಾಗಲಿವೆ. ಇಲ್ಲವಾದ್ರೆ ಪ್ರೈಮರಿ ಸ್ಕೂಲ್ ಶುರುವಾಗುವುದು ಡೌಟ್. ಸ್ಕೂಲ್ ಮಕ್ಕಳಿಗೆ ನಾವು ತೊಂದರೆ ಕೊಡೋದು ಬೇಡ. ಇನ್ನೂ ಅವರಿಗೆ ಇಮ್ಯುನಿಟಿ ಬೆಳೆದಿಲ್ಲ. ಅವರಿಗೆ ಈ ಕರೋನಾ ಈ ಕರೋನಾ ಒತ್ತಡ ಇನ್ನೂ ಅವ್ರು ತಡ್ಕೊಳ್ಳೋ ಶಕ್ತಿ ಅವ್ರಿಗಿರೋಲ್ಲ. ಅದಕ್ಕೋಸ್ಕರ ನಾವು ಈ ಮೇಲಿನಿಂದ ಕೆಳಕ್ಕೆ ಬರೋಣ, ಕೆಳಗಿನಿಂದ ಮೇಲಕ್ಕೆ ಹೋಗೋದು ಬೇಡ. ಏನಾಗಂತ ಹೇಳಿದರೆ ಕಾಲೇಜ್ ಫಸ್ಟ್ ಪ್ರಾರಂಭ ಮಾಡೋಣ. ಕಾಲೇಜ್ ಪ್ರಾರಂಭ ಮಾಡಿ ಡಿಗ್ರಿ ಕಾಲೇಜುಗಳು ಫಸ್ಟು, ಡಿಗ್ರಿ ಕಾಲೇಜುಗಳ ಅನುಭವದಿಂದ PU ಕಾಲೇಜು, PU ಕಾಲೇಜ್ ಅನುಭವದಿಂದ ಹೈಸ್ಕೂಲು, ಹೈಸ್ಕೂಲ್ ಅನುಭವದಿಂದ ಸ್ಕೂಲು. ಈ ರೀತಿ ನಾವು ಇದನ್ನು ಮಾಡ್ಕೊಂಬರೋಣ ಅಂತ. ಇನ್ನು ಶಾಲೆ ಆರಂಭಕ್ಕೆ ಪ್ಲಾನ್ ಮಾಡಿರೋ ಸರ್ಕಾರ ಎಲ್ಲಾ ಆಯಾಮದಲ್ಲೂ ಮಾಹಿತಿ ಸಂಗ್ರಹಿಸುತ್ತಿದೆ. ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆಸುತ್ತಿದೆ. ಸರ್ಕಾರಕ್ಕೆ ಶಿಕ್ಷಣ ತಜ್ಞರು ನೀಡಿರೋ ಸಲಹೆಗಳೇನು ಅಂತ ನೋಡೋದಾದ್ರೆ,
ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಕೊರೋನಾ ಟೆಸ್ಟ್ ಕಡ್ಡಾಯ ಮಾಡುವ ಸಾಧ್ಯತೆ ಇದೆ. ಅಲ್ಲದೆ ಮಕ್ಕಳು ಶಿಕ್ಷಕರು ಮಾಸ್ಕ್ ಧರಿಸೋದು, ಬೆಳಗ್ಗೆ ಬ್ಯಾಚ್ ಮತ್ತು ಮಧ್ಯಾಹ್ನ ಬ್ಯಾಚ್ನಂತೆ ಶಿಫ್ಟ್ ಕ್ಲಾಸ್ ಮಾಡಲು ಚಿಂತನೆ ನಡೆದಿದೆ. ಪ್ರತಿ ಕ್ಲಾಸ್ನಲ್ಲೂ 50% ಮಾತ್ರ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡಬೇಕು. ಉಳಿದ 50% ವಿದ್ಯಾರ್ಥಿಗಳಿಗೆ ಮರುದಿನ ತರಗತಿ ನಡೆಸಬೇಕು. ಒಂದಿನ ಶಾಲೆಗೆ ಬಂದ ಮಗುವಿಗೆ ಮರುದಿನ ರಜೆ ನೀಡಬೇಕು. ವಿದ್ಯಾರ್ಥಿಯ ಹಾಜರಾತಿ ಕಡ್ಡಾಯ ಮಾಡದೇ ಇರಲು ಚಿಂತನೆ ನಡೆದಿದೆ. ಅಲ್ಲದೆ ಆಫ್ಲೈನ್ ಆನ್ಲೈನ್ ಎರಡೂ ಕ್ಲಾಸ್ ಆರಂಭಕ್ಕೆ ಚಿಂತನೆ ನಡೆದಿದ್ದು, ಶಾಲೆಯಲ್ಲಿ ಕಲಿಬೇಕಾ ಮನೆಯಲ್ಲೇ ಕಲಿಬಹುದಾ ಅನ್ನೋ ನಿರ್ಧಾರವನ್ನ ಪೋಷಕರು ಮಾಡಬಹುದಾಗಿದೆ. ಇದಕ್ಕಾಗಿ ಮಕ್ಕಳನ್ನ ಶಾಲೆಗೆ ಕಳಿಸಲು ಪೋಷಕರ ಲಿಖಿತ ಒಪ್ಪಿಗೆ ಪಡೆಯಲು ನಿರ್ಧರಿಸೋ ಸಾಧ್ಯತೆ ಇದೆ. ನಾವು ಕೇಳೋದು ಇಷ್ಟೇನೆ, ಈಗ ಸರ್ಕಾರ ಒಂದು ಗೈಡ್ಲೈನ್ಸ್ ಅನ್ನ ಕೊಡುತ್ತೆ, ಆದ್ರೆ ಎಷ್ಟರ ಮಟ್ಟಿಗೆ ಆ SOPs ನ ಶಾಲೆಗಳು ಪಾಲಿಸುತ್ತೆ ಅನ್ನೋದನ್ನ ಗಮನಿಸೋರು ಯಾರು? ಕಾಲೇಜುಗಳನ್ನ ಓಪನ್ ಮಾಡೋದಕ್ಕೆ ಸರ್ಕಾರವೇನೋ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಆದ್ರೆ ಶಾಲೆಗಳನ್ನ ಓಪನ್ ಮಾಡೋದಕ್ಕೆ ಸದ್ಯಕ್ಕೆ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಕಷ್ಟ ಸಾಧ್ಯ. ಈ ಕಾರಣಕ್ಕಾಗಿಯೇ ಪದವಿ ಕಾಲೇಜುಗಳ ಪರಿಸ್ಥಿತಿ, ತದನಂತರದಲ್ಲಿ ಇತರೆ ರಾಜ್ಯಗಳ ವರದಿಯ ಬಳಿಕ ಡಿಸೆಂಬರ್ನಲ್ಲಿ ರಾಜ್ಯದಲ್ಲಿ ಶಾಲೆಗಳು ಓಪನ್ ಆಗ್ತವೆ ಎನ್ನಲಾಗ್ತಾ ಇದೆ. ಕಿರಣ್ ಮತ್ತು ವಿನಯ್ ಜೊತೆ ಆನಂದ್ ಬುರ್ಲಿ, TV9 ಬೆಂಗಳೂರು.